ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಾಟರ್ಡೆ ಮಾರ್ನಿಂಗು. ನಾನಿವತ್ತು ಬೆಳಗ್ಗೆನೇ ಜಾಮೂನ್ ಮಾಡ್ತಾ ಇದ್ದೆ. ಯಾಕೆ ಅಂದರೆ ಊರಿಂದ ನಮ್ಮಪ್ಪ ಅಮ್ಮ ಹಾಗೆ ನನ್ನ ಮಗ ಊರಿಂದ ಬರ್ತಾಯಿದ್ರು. ನಾನಿವತ್ತು 11:30ಗೆ ಡ್ಯೂಟಿ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋದೆ. ಯಾಕೆ ಅಂದರೆ ಅವರು ಟ್ರೈನಲ್ಲಿ ಬರ್ತಾಯಿದ್ರು, ನಾನು ಅವ್ರನ್ನ ಕರ್ಕೊಂಡು ಮನೆಗೆ ಬರಬೇಕಾಗಿತ್ತು. ಹಾಗೆಯೇ ಅಪ್ಪ ಅಮ್ಮನ್ನ ಆಟೋದಲ್ಲಿ ಹತ್ತಿಸಿ ನನ್ನ ಮಗನ ನನ್ನ ಜೊತೆನೇ ಸ್ಕೂಟಿನಲ್ಲಿ ಕರ್ಕೊಂಡು ಬಂದೆ. ನಾನು ಇವನಿಗೆ ಆಟೋದಲ್ಲೇ ಹೋಗು ಅಂದೆ, ಅವನು ಹಠ ಮಾಡ್ದೆ ಹೋಗಲ್ಲ ಅಂತ. ಮನೆಗೆ ಬಂದ ತಕ್ಷಣವೇ ಏನು ಆಟ ಆಡೋಕ್ಕೆ ತೊಗೊಂಬಂದಿದ್ದೀರಾ ಅಂತ ಕೇಳಿ ತೊಗೊಂಬಂದಿದ್ದನ್ನ ಆಟ ಆಡೋಕ್ಕೆ ಇಸ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಇದಿನ್ನೇನು 2 ದಿನಕ್ಕೂ ಬರಲ್ಲ. ಸಂಜೆನೇ ನಾನು ನಮ್ಮ ಹಸ್ಬೆಂಡು ನಮ್ಮ ಪಾಪು ಅಟ್ಟೂರು ಲೇಔಟಲ್ಲಿ ನನ್ನ ಫ್ರೆಂಡು ಬರ್ಡೇ ಇತ್ತು, ಅಲ್ಲಿಗೆ ಹೋದ್ವಿ. ಆನ್ ದ ವೇ ಹೋಗ್ತಾನೆ ಏನಾದರೂ ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಗಾಡಿ ನಿಲ್ಲಿಸಿದ್ವಿ. ಹಾಗೆಯೇ ಗಿಫ್ಟ್ ಪರ್ಚೇಸ್ ಮಾಡಿಕೊಂಡು ನಾವು ಅವ್ರ ಮನೆಗೆ ಹೋದ್ವಿ. ನಾವು ಹೋಗ್ಬೇಕಾದ್ರೇ ಅವರು ಪ್ರಿಪ್ರೇಷನ್ಗೆ ಸ್ಟಾರ್ಟ್ ಮಾಡಿದರು. ನಮ್ಮದು ಒಂದು ಕೈ ಇರಲಿ ಅಂತ ನಾವೂ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 2-3 ಜನ ಸೇರ್ಕೊಂಡು ಡೆಕೋರೇಷನ್ ಮಾಡೋಕ್ಕೆ ಹೋದರೆ ಹಿಂಗೇ ಐಡಿಯಾಗಳು ಏನೇನೋ ಆಗಿಬಿಡ್ತವೆ. ಫೈನಲಿ ಡೆಕೋರೇಷನ್ ಕಂಪ್ಲೀಟ್ ಆಯಿತು. ಇವರೇ ಬರ್ಡೇ ಗರ್ಲು ಶಿಲ್ಪಕ್ಕ, ಅವರು ಅವ್ರ ಹಸ್ಬೆಂಡು ನರೇಶ್ ಅಣ್ಣ. ಬರ್ಡೇ ಎಲ್ಲ ಕಂಪ್ಲೀಟ್ ಆಯಿತು. ಹಾಗೆಯೇ ಎಲ್ಲರೂ ಊಟ ಮಾಡೋಣ ಅಂತ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲದನ್ನು ಶಿಲ್ಪಕ್ಕನೇ ಮಾಡಿದರು. ಅದಾದಮೇಲೆ ಸ್ವಲ್ಪ ಫನ್ನಿ ಗೇಮ್ ಮಾಡಿದ್ವಿ. ಆಮೇಲೆ ಎಲ್ರಿಗೂ ಬಾಯ್ ಹೇಳಿ ನಾವು ನಮ್ಮ ಮನೆಗೆ ಹೊರಟ್ವಿ. ಬಾಯ್. ರಿಟರ್ನು ನಾವು ಮನೆಗೆ ಬರೋ ಅಷ್ಟರಲ್ಲೇ 11:30 ಆಗಿಬಿಟ್ಟಿತ್ತು. ಇವಾಗ ಇವ್ರ ಅಪ್ಪ ಮಗ ಇಬ್ಬರು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾವಾಗ ಮುಗಿಸ್ತಾರೆ ಅಂತ ಗೊತ್ತಿಲ್ಲ. ಈಗ ಆಲ್ರೆಡಿ 11:45 ಆಗೋಕ್ಕೆ ಬಂದಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.